ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಜೆ ಕೆ ಕ್ಲಾಸ್. ಸ್ಪೋಕನ್ ಇಂಗ್ಲೀಷ್ ನೋಡ್ರೆ ಟ್ರಿಕ್ ಯಾವ ರೀತಿಯಾಗಿ ನಾವು ತಿಳ್ಕೊಬೇಕು ಅಂತಕ್ಕಂಥದ್ದು ಫಸ್ಟ್ ಈಸಿ ಮೆಥಡ್ ಆಗಿ ಏನಿಲ್ಲ, ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಮಾತಾಡಬೇಕಾದ್ರೆ ನಮ್ಗೆ ಏನು ಬೇಕಂದ್ರೆ ಸಬ್ಜೆಕ್ಟ್ ವರ್ಬ್ ಗೊತ್ತಿದ್ದರೆ ಸಾಕು ನೋಡಿರಿ, ಆರಾಮಾಗಿ ನಾವು ಮಾತಾಡ್ಬೋದು. ನೋಡಿರಿ ಜಸ್ಟಾಗಿ ನೋಡಿರಿ ಸಬ್ಜೆಕ್ಟ್ ಫಸ್ಟ್ ಏನಪ್ಪ ಅಂತಂದ್ರೆ ಹೇಳಬೇಕು ಬರಿಬೇಕು ಅಂತಕ್ಕಂಥದ್ದು. ಫಸ್ಟ್ ನೋಡಿರಿ ಸಬ್ಜೆಕ್ಟ್ ವರ್ಬ್ ಯಾವ ರೀತಿಯಾಗಿರ್ತದೆ. ಫಸ್ಟ್ ನಾವು ನೋಡಿರಿ ಐ ಗೋ ಬರ್ದು, ಹೌದಾ. ಐ ಈಟ್, ಐ ರೀಡ್. ಫಸ್ಟ್ ಏನಪ್ಪ ಅಂದರೆ ಫಸ್ಟ್ ಟ್ರಿಕ್ ಏನಪ್ಪ, ತುಂಬ ಈಸಿ ಇದೆ. ಯಾಕಪ್ಪ ಅಂದರೆ ಜಸ್ಟ್ ನೋಡಿರಿ ಸಬ್ಜೆಕ್ಟ್ ವರ್ಬ ಯೂಸ್ ಮಾಡಿ. ಫಸ್ಟ್ ನೋಡಿರಿ ಕನ್ನಡ ಟು ಇಂಗ್ಲೀಷ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನೋಡಿರಿ. ನಾನು ಹೋಗ್ತೀನಿ, ಐ ಗೋ. ಜಸ್ಟ್ ನೋಡಿ. ನಾನು ತಿಂತೀನಿ, ಐ ಈಟ್. ನಾನು ಓದತೀನಿ, ಐ ರೀಡ್. ನೋಡಿರಿ ಎಷ್ಟು ಸಿಂಪಲ್ ಆಗಿದೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ನಾವು ಏನು ಮಾಡ್ತೀವಿ, ಹೌದಾ. ಹೋಗ್ತೀನಿ, ತಿಂತೀನಿ, ಬರಿತೀನಿ, ಓಡ್ತೀನಿ, ಕುಂಡಿರ್ತೀನಿ, ನಿಂದಿರ್ತೀನಿ, ಇವಕ್ಕೆಲ್ಲ ಇದೇ ಥರ ಯೂಸ್ ಮಾಡ್ಬೋದು. ಇದು ಸಿಂಪಲ್, ಹೌದಾ. ಇದೇ ಥರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ ಗ್ರಾಮರ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಹೌದಾ. ಇಲ್ಲಿ ಏನು ಗೊತ್ತಿರಬೇಕು, ಸಬ್ಜೆಕ್ಟ್ ಪ್ಲಸ್ ಆ್ಯಕ್ಷನ್ ವರ್ಡ್ ಯೂಸ್ ಮಾಡಿದರೆ ಸೆಂಟೆನ್ಸ್ ರೆಡಿಯಾಗಿಬಿಡುತ್ತೆ. ಟ್ರಿಕ್ ನಂಬರ್ 2 ನೋಡ್ರಿ. ಐ ಆಮ್ ಕಮಿಂಗ್, I am coming, I am reading, I am eating. ಈ ಸಬ್ಜೆಕ್ಟ್ ಇಲ್ಲಿ ಯಾಮ್ ಹಚ್ಚಬೇಕು. ಇನ್ನೊಂದೇನಪ್ಪ ಅಂದರೆ ING ವರ್ಬ್ ಯೂಸ್ ಮಾಡಬೇಕು. ನೋಡ್ರಿ ಯಾವ ರೀತಿಯಾಗಿ ಅಂತಕ್ಕಂಥದ್ದು. ನೋಡ್ರಿ ಆ್ಯಕ್ಷನ್ ನಡೀತಾ ಇದೆ ಅಂದರೆ ಯಾಮ್ ಯೂಸ್ ಮಾಡಬೇಕು. ಆ್ಯಕ್ಷನ್ ನಡೀತಿತ್ತು ಅಂತಂದರೆ ಸದ್ಯಕ್ಕೆ ನಡೆದಿಲ್ಲ, ಹೌದಾ, ಏನಾರ ಮಾಡುತ್ತೀರಪ್ಪ ಅಂತಂದರೆ ಅದಕ್ಕೆ ಕಂಪಲ್ಸರಿಯಾಗಿ ಯಾಮ್ ಯೂಸ್ ಮಾಡಿರಿ. ವರ್ಬಿಗೆ ಏನಪ್ಪ ಅಂದರೆ ING ಹಚ್ಚಬೇಕು. ನಾನು ಬರ್ತಿದ್ದೀನಿ, ಐ ಆಮ್ ಕಮಿಂಗ್. ನಾನು ಓದ್ತಾ ಇದ್ದೀನಿ, ಐ ಆಮ್ ರೀಡಿಂಗ್. ನೋಡಿರಿ ಲೈನ್ ಏನಪ್ಪ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಏನಿಲ್ಲ, ಈಸಿಯಾಗಿ ಏನಪ್ಪ ಅಂದರೆ ಐ ಆಮ್ ಪ್ಲಸ್ ವರ್ಬ್ ಪ್ಲಸ್ ING ಹಚ್ಚಬೇಕು. ಮುಗೀತಿಷ್ಟೇ, ಸಿಂಪಲ್ ಟ್ರಿಕ್ ನಂಬರ್ 2 ನೋಡ್ರಿ. ಡೈಲಿ ಏನಪ್ಪ ಅಂತಂದರೆ ಒಂದು ಸೆಂಟೆನ್ಸ್ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ರೀತಿ ಅಂತಂದರೆ ಐ ಆಮ್ ರೆಡಿ, ಐ ಆಮ್ ಹ್ಯಾಪಿ, ಐ ಆಮ್ ಟಯರ್ಡ್, ಐ ಆಮ್ ಬ್ಯುಸಿ, ಐ ಅಂಡರ್ಸ್ಟ್ಯಾಂಡ್. ಯಾಮ್ ಹಚ್ಕೊಂಡು ಯೂಸ್ ಮಾಡಬೇಕು. ಐ ಆಮ್ ರೆಡಿ, ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೀನಿ, ನಾನು ರೆಡಿ ಇದ್ದೀನಿ. ನಾನು ಟಯರ್ಡ್ ಆಗ್ಯದ, ಐ ಆಮ್ ಬ್ಯುಸಿ, ನಾನು ಬ್ಯುಸಿ ಇದ್ದೀನಿ. ಐ ಅಂಡರ್ಸ್ಟ್ಯಾಂಡ್, ನಂಗೆ ಅರ್ಥ ಆಗ್ಯದ, ಹೌದಾ. ಈ ಥರ ಸೆಂಟೆನ್ಸ್ ಏನಪ್ಪ ಅಂದರೆ ಯಾಮ್ ಇದರಿಂದ ಯೂಸ್ ಮಾಡಬೇಕು. ನೋಡಿರಿ ಈ 5 ಸೆಂಟೆನ್ಸ್ ಡೈಲಿ ಯೂಸ್ ಮಾಡಿ ಇಂಗ್ಲೀಷ್ ಆಟೋಮೆಟಿಕ್ ಬರುತ್ತೆ, ಹೌದಾ. ಈ ಪ್ರತಿಯಾಗಿ ಡೈಲಿ ಅನ್ಕೋತಿರಬೇಕು 5 ಸೆಂಟೆನ್ಸ್ಗಳು. ಎಕ್ಸಾಂಪಲ್ ನೋಡಿರಿ, ಟೀಚರ್ ಕೇಳಿದ್ದರೆ ಏನು ಗೊತ್ತಾ ಅಂತ ಕೇಳಿದ್ರೆ ನೀನೇನು ಹೇಳಬೇಕು ಅಂದರೆ ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೇಕು. ಟ್ರಿಕ್ ನಂಬರ್ 4 ನೋಡಿರಿ, ಕ್ವಶನ್ ಯಾವ ರೀತಿಯಾಗಿ ಕೇಳಬೇಕು ಅಂತಕ್ಕಂಥದ್ದು. ಕ್ವಶನ್ ಕೇಳಬೇಕಾಯ್ತಂದ್ರೆ ಈಗ ಡು ಯು ಗೋ, ಸಿಂಪಲ್. ಡು ಯು ಈಟ್, ಡು ಯು ರೀಡ್, ಸಿಂಪಲ್ ಆಗಿ ಕ್ವಶನ್. ಡು ಯು ಅಂತಕ್ಕಂಥ ಒಂದು ತಲೆಗೆ ಇಟ್ಕೊಂಡು ಎದುರಿನವ್ರಿಗೆ ಕ್ವಶನ್ನೇ ನಾವು ಜಾಸ್ತಿ ಕೇಳ್ತೀವಲ್ಲ. ಡು ಯು ಗೋ, ಡು ಯು ಈಟ್, ಡು ಯು ರೀಡ್, ಈ ಥರ ಸೆಂಟೆನ್ಸ್ ಮಾಡಬೇಕು, ಹೌದಾ. ಕ್ವಶನ್ ಮಾಡೋಕ್ಕೆ ಸಿಂಪಲ್ ಟ್ರಿಕ್ ಒಂದಿದು. ಏನು ಯೂಸ್ ಮಾಡಬೇಕಂದ್ರೆ ಡೂ ಯು ಅಂತಕ್ಕಂಥದ್ದು ನೋಡಿ. ಇದೊಂದು ನೆನ್ಪಿಟ್ಕೋರಿ, ಕ್ವಶನ್ ಮಾಡಬೇಕಾದ್ರೆ ಡೂ ಯು ಬೇಕು. ನೀವು ಎದುರಿನವ್ರಿಗೆ ಜಾಸ್ತಿ ಮಾತಾಡ್ತೀವಿ, ಹೌದಾ, ಎದುರು ನಿಂತವ್ರಿಗೆ, ಅದಕ್ಕೆ ಡೂ ಯು ಅಂತಕ್ಕಂಥ ವರ್ಡ್ ನೆನಪಿಟ್ಟು. ಕನ್ನಡದಾಗ ಏನಪ್ಪ ಅಂದ್ರೆ ನೀ ಹೋಗ್ತೀಯಾ, ಡು ಯು ಗೋ. ನೀ ತಿಂತೀಯಾ, ಡು ಯು ಈಟ್. ಜಸ್ಟ್ ನೀವು ಹೋಗ್ತೀಯಾ, ತಿಂತೀಯಾ, ಕುಂಡಿರ್ತೀಯ, ನಿಂದಿರ್ತೀಯ, ಅವಕ್ಕೆಲ್ಲಕ್ಕೆ ಡು ಯು ಹಚ್ಚಬೇಕು, ವರ್ಬ್ ಹಚ್ಚಬೇಕು, ಸಿಂಪಲ್. ನೋಡ್ರಿ ಜಸ್ಟ್ ಏನಪ್ಪ ಅಂದರೆ ಏನು ಆ್ಯಡ್ ಮಾಡಬೇಕು, ಜಸ್ಟ್ ಡು ಯು ಆ್ಯಡ್ ಏನು ಡು ಯು ಅಂತಕ್ಕಂಥದ್ದು ಆ್ಯಡ್ ಮಾಡಿ ಕ್ವಶನ್ ರೆಡಿ ಆಗಿರ್ತದೆ. ಟ್ರಿಕ್ ನಂಬರ್ 5 ನೋಡಿ, ಪಾಸ್ಟ್ ಇದ್ದರೆ ಯಾವ ರೀತಿಯಾಗಿ ಮಾತಾಡಬೇಕು, ಹೌದಾ. ಪಾಸ್ಟ್ ಟೆನ್ಸ್ದಾಗ ಏನಪ್ಪ ಅಂದರೆ ಐ ವೆಂಟ್ ಎಸ್ಟರ್ಡೇ ಅಂತಲ್ಲ, ಹೌದಾ. ಐ ಏಟ್ ಎಸ್ಟರ್ಡೇ, ಐ ಸ್ಟಡೀಡ್ ಎಸ್ಟರ್ಡೇ. ನೋಡಿ ಸಿಂಪಲಾಗಿ ಸೆಕೆಂಡ್ ವರ್ಬ್ ಇದು ಸಬ್ಜೆಕ್ಟ್ ಪ್ಲಸ್ ಸೆಕೆಂಡ್ ವರ್ಬ್ ಹಚ್ಚಿಬಿಟ್ರೆ ಅದು ಪಾಸ್ಟ್ ಟೆನ್ಸ್ ಆಗಿಬಿಡ್ತದೆ, ಹೌದಾ. ಕನ್ನಡದಾಗ ನೋಡ್ರಿ ಯಾವ ರೀತಿಯಾಗಿ ಪಾಸ್ಟ್ ಅಂದರೆ ಎಸ್ಟರ್ಡೇ ಯೂಸ್ ಮಾಡಬೇಕು, ಹೌದಾ. ನಾನು ನಿನ್ನೆ ಹೋಗಿದ್ದೆ. ನೋಡಿರಿ ಕನ್ನಡದಾಗ ನಾನು ನಿನ್ನೆ ಹೋಗಿದ್ದೆ ಅಂತ ಹೇಳ್ತೀವ್ರಿ, ಐ ವೆಂಟ್ ಎಸ್ಟರ್ಡೇ ಅಂತ ಹೇಳ್ಬೇಕು. ನಾನು ತಿಂದೆ,
ಇದಕ್ಕೇನು ಹೇಳೋಕ್ಕೆ ಬೇಕಲ್ಲ. ಆಯ್ತು, ತಿಂದಿದ್ದೆ. ಐ ಏಟ್ ತಿಂದಿದ್ದೆ, ಅವಾಗೆ ತಿಂದಿನ ಅಂತ ಹೌದಾ. ತಿಂದು ಬಳತ್ತಾಗಿತ್ತಪ್ಪ ಅಂದರೆ ಇಲ್ಲೇನು ಟೈಮ್ ಅವಶ್ಯಕತೆ ಇಲ್ಲ, ಅದು ಅರ್ಥ ಆಗಿರ್ತದೆ. ನಾವು ಕನ್ನಡದಾಗ ಹೇಳ್ತೀವಲ್ಲ, ನಾ ತಿಂದಿದ್ದೆ, ಅದಕ್ಕೆ ನೋಡಿ ನಾನು ತಿಂದಿದ್ದೆ, ಐ ಏಟ್ ಮುಗೀತು. ಈಗ ಲೈನ್ ನೋಡ್ರಿ, ಎಸ್ಟರ್ಡೇ ವರ್ಡ್ ಆ್ಯಡ್ ಮಾಡಿದರೆ ಈಜಿ ಪಾಸ್ಟ್ ಟೆನ್ಸ್ ಆಗ್ತದೆ. ನೋಡಿರಿ ಯಾವ್ದು ಲೈನಪ್ಪ ಅಂತ ನೋಡಿರಿ, ಪ್ರಾಕ್ಟೀಸ್ ಟೈಮು. ಈಗ ಕೆಲವೊಂದು ನೋಡಿ ಈ ಥರ ನಿನ್ನೆ ಆಗಿದ್ದು, ಕೆಲಸ ನಡೆದು ಬಳತ್ತಾಗಿತ್ತು ಅಂತಕ್ಕಂಥದ್ದು, ಆವಾಗ ನಾವೇನಪ್ಪ ಅಂದರೆ ಸೆಕೆಂಡ್ ವರ್ಬ್ ಹಚ್ಚಿ ಹೇಳ್ಬಿಟ್ರೆ ಅದು ಮೀನಿಂಗ್ ಕರೆಕ್ಟಾಗಿ ಇರ್ತದೆ, ಅರ್ಥನೂ ಅದು ಗೊತ್ತಾಗಿರ್ತದೆ. ಹೌದಾ, ನಾವು ಏನು ಮಾತಾಡಿರ್ತೀವಿ ಅಂತಂದ್ರೆ, ಯಾವಾಗಿಂದ ಹೇಳಗಿರ್ತೀವಿ ಅಂತಕ್ಕಂಥದ್ದು ಸಿಂಪಲ್ಲಾಗಿ ಗೊತ್ತಾಗ್ತದೆ. ಇಲ್ಲಿ ಕ್ವಶನ್ಸ್ ಅದಾವೆ ಟೆಸ್ಟ್ ಮಾಡೋ ಸಲಕ್ಕೆ. ಹೌದಾ, ನಾನು ಬರ್ತಿದ್ದೀನಿ, ಪಾಸ್ ಮಾಡಿ ನೋಡಿ, ನಾನು ಬರ್ತಿದ್ದೀನಿ ಅಂತಕ್ಕಂಥದ್ದು ಏನು ಕ್ವಶನ್ ಹೇಳ್ರಿ, ಯಾವ ರೀತಿ ಮಾಡ್ಬೇಕು ಇಂಗ್ಲೀಷ್ನಾಗ. ನಾನು ಬರ್ತಿದ್ದೀನಿ, ಆ್ಯಕ್ಷನ್ ನಡೆದ್ರೆ ಈಗ ಐ ಆಮ್ ಕಮಿಂಗ್. ನೀ ಓದ್ತೀಯಾ, ನಾನು ಸಂತೋಷ. ನೀವು ಓದ್ತೀಯಾ ಅಂತ ಕೇಳ್ತಾರೆ, ಡೂ ಯು ರೀಡ್, ಇಲ್ಲ ನೋಡ್ರಿ, ಡೂ ಯು ರೀಡ್, ನಾನು ಸಂತೋಷವಾಗಿದ್ದೀನಿ ಅಂತ ಬೇಕಾದ್ರೆ ಐ ಆಮ್ ಹ್ಯಾಪಿ. ನೋಡಿರಿ, ಇದು ಕ್ವಶನ್ಸ್ಗೆ ಯಾವ ರೀತಿಯಾಗಿ ಮಾಡ್ಬೇಕಂತಕ್ಕಂಥದ್ದು ಆನ್ಸರ್ ಕೂಡ ಇಲ್ಲಿ ಅದಾವೆ ನೋಡಿ. ಹೌದಾ, ಈ ಥರ ಏನಪ್ಪ ಅಂತಂದರೆ ನೀವೇ ಕ್ವಶನ್ ಕನ್ನಡದಾಗ ಕೇಳಿ ಒಂದು ಸಾರಿ ಏನಪ್ಪ ಅಂದ್ರೆ ಇಂಗ್ಲೀಷ್ನಾಗ ಟ್ರೈ ಮಾಡಿ. ಇವೇ ಸಿಂಪಲ್ ಇರ್ತಕ್ಕಂಥ ಇದೇ ಥರನೇ ಪ್ರಾಕ್ಟೀಸ್ ಮಾಡಿ ಇವತ್ತು ಡೈಲಿ 5 ಮಿನಿಟ್ಸ್ ಏನಪ್ಪ ಅಂತಂದರೆ ಸಬ್ಜೆಕ್ಟ ವರ್ಬ ಅದಕ್ಕೆ ಏನಪ್ಪ ಅಂದ್ರೆ ಕ್ವಶನ್ ಯಾವ ರೀತಿ ಕೇಳಬೇಕು. ಇದು ಸ್ವಲ್ಪ ಏನಪ್ಪ ಅಂದರೆ ನಾವು ಅನ್ನೋದು ರೂಢಿ ಆಯ್ತಪ್ಪ ಅಂದರೆ ಮುಗಿದೋಯ್ತು. ಏನು ಚೇಂಜ್ ಮಾಡೋದಿರ್ತದೆ ಹೇಳ್ರಿ, ವರ್ಬ್ ನಾವು ಯಾವ ಕೆಲಸ ಮಾಡ್ತಿರ್ತೀವಿ, ಯಾವ ಇದು ಮಾಡ್ತೀವಿ ಅಂತಕ್ಕಂಥ ವರ್ಬ್ಗಳು ಅಷ್ಟು ನಮಗೊಂದು ಡೈಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ ಅಷ್ಟೇ, ಸಿಂಪಲ್ಲಾಗಿ ಮುಗೀತಲ್ಲ. ಸಬ್ಜೆಕ್ಟ ವರ್ಬ ಕ್ವಶನ್ ಯಾವ ರೀತಿ ಕೇಳಬೇಕು, ಯಾವ ಟೆನ್ಸ್ ಅದ, ಪಾಸ್ಟ್ ಟೆನ್ಸ್ದಾಗ ಹೆಂಗೆ ಏನು ಯೂಸ್ ಮಾಡಬೇಕು, ಕೆಲಸ ಮುಗಿದಿತ್ತಂದ್ರೆ ಯಾವ ವರ್ಬ್ ಯೂಸ್ ಮಾಡಬೇಕು, ಮುಂದೆ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಯಾವುದು ವರ್ಬ್ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಹೌದಾ, ಸಿಂಪಲ್ ಆಗಿರ್ತಕ್ಕಂಥದ್ದು ಭಾಳ ಈಸಿ ಇದೆ. ಹೌದಾ, ಮಾತಾಡ್ಬೇಕಾದ್ರೆ ಏನು ಹಾರ್ಡಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು ಡೈಲಿ ಅಷ್ಟೇ. ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರಿಯಪ್ಪ ಅಂತಂದ್ರೆ ಆರಾಮಾಗಿ ನಾವು ಮಾತಾಡ್ಬೋದು ಸಿಂಪಲ್ಲಾಗಿ ಬಿಗ್ನರ್ಸಿಗೆ. ಹೌದಾ, ನಾವು ಇದು ಗ್ರಾಮರ್ ಬೇಕಾಗಲ್ಲ, ತಿಳ್ಕೊರಿ. ಮಾತಾಡಬೇಕಾದ್ರೆ ಗ್ರಾಮರ್ ಬೇಕಾಗಲ್ಲ. ಯಾವುದೇ ಭಾಷೆ ಕಲಿಬೇಕಾಯಿತು ಅಂತಂದರೆ ಪ್ರಾಕ್ಟೀಸ್ ಮುಖಾಂತರ ಡೈಲಿ ಏನು ಯೂಸ್ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ಕ್ವಶನ್ ಕೇಳಬೇಕು, ಇದಕ್ಕೇನಂತಾರೆ ಅದಕ್ಕೇನಂತಾರೆ ಮುಗೀತು. ಸಿಂಪಲ್ಲಾಗಿ ಗೊತ್ತಿದ್ದರೆ ಆರಾಮಾಗಿ ಇಂಗ್ಲೀಷ್ ಬರ್ತದೆ. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸುತ್ತಾ, ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ, ಹಾಗೆ ಹೀಗೆ ಕಂಟಿನ್ಯೂಸ್ ಆಗಿ ಏನಪ್ಪ ಅಂದರೆ ನೋಟಿಫಿಕೇಶನ್ ಬರಬೇಕಾಯ್ತಪ್ಪ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಹಾಗೆ ಕೂಡ ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಅವರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದರ ಮುಂದಿನ ಪಾರ್ಟನ್ನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.